ಆಫ್ ಗಾಡ್. ನನ್ನ ಪ್ರೀತಿಯ ದೇವಜನರೇ, ಕರ್ತನ ವಾಕ್ಯ ಹೀಗೆ ಹೇಳ್ತದೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಇಲ್ಲದವುಗಳನ್ನ ಇರುವ ಹಾಗೆ ಮಾಡ್ತಾನೆ. ಪಕ್ಕದವ್ರು ಕೈ ಕೊಟ್ಟಾಡ್ರಿ, ಅಕ್ಕ ಅಕ್ಕ ಅಣ್ಣ, ಭಯಪಡಬೇಡ, ಎದುರಬೇಡ. ಇಲ್ಲದವುಗಳನ್ನ, ನಿನ್ನ ಜೀವನದಲ್ಲಿ ಇಲ್ಲದವುಗಳನ್ನ ಇರುವ ಹಾಗೆ ಮಾಡ್ತಾನೆ. ವಾಕ್ಯ ಓದ್ತೀನಿ. ಲೂಕ 1ನೇ ಅಧ್ಯಾಯ 30-31. ಲೂಕ 1ನೇ ಅಧ್ಯಾಯ 30-31. ಲೂಕ 1ನೇ ಅಧ್ಯಾಯ 30-31. ನನ್ನ ಜೊತೆ ಹೇಳ್ರಿ ಎಲ್ಲರೂ. ಆ ದೂತನ ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ಗಂಡ್ಮಕ್ಕಳು ನೀವು ಮರಿಯಳಿಗೆ ದೇವದೂತ ಹೇಳ್ತಾನೆ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ದೇವಕುಮಾರನೆನಿಸಿಕೊಳ್ಳುವನು ಅಂದನು. ಒಂದು ಮಾತು ಹೇಳ್ತೀನಿ. ಮಗನಿ ಮಗಳೇ, ಸೋದರಿ, ಒಂದಿನ ದೇವದೂತ ಮರಿಯಳಿಗೆ ಪ್ರತ್ಯಕ್ಷ ಆಗಿ, ಮರಿಯ ಹೆದರಬೇಡ, ನಿನಗೆ ದೇವ್ರ ದಯೆ ದೊರಕಿದೆ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಅಂತ ಹೆಸರಿಡಬೇಕು. ಆತನು ಪರಾತ್ಪರನಾಗಿ ಬೆಳೆದು ದೇವರ ಕುಮಾರನೆನಿಸಿಕೊಳ್ಳುವನು. ಈ ಮಾತು ಕೇಳಿದ ಕೂಡಲೇ ನೀವು ಸಿಳ್ಳಾಗ್ತಾ ಇದ್ದೀರಿ. ಮರಿಯಳಿಗೆ ಹೆದರಿಕೆ ಆಗಿದೆ, ಗಾಬರಿ ಆಗಿದೆ. ಇದು ಹೇಗೆ ಸಾಧ್ಯ? ನನಗೆ ಮದುವೆನೂ ಆಗಿಲ್ಲ, ನನಗೆ ಎಂಗೇಜ್ಮೆಂಟ್ ಮಾತ್ರ ಆಗಿದೆ, ನಾನು ಪುರುಷನನ್ನು ಅರಿತವಳಲ್ಲ, ನಾನು ಕನ್ಯೆ. ಇದು ಹೆಂಗೆ? ಒಬ್ಬ ಕನ್ಯೆ ಗರ್ಭ ಧರಿಸಲಿಕ್ಕೆ ಹೆಂಗೆ ಸಾಧ್ಯ? ಇದು ಅಸಾಧ್ಯ ಅಂತ ದೇವದೂತನಿಗೆ ಹೇಳಿದಾಳೆ. ದೇವದೂತ ಅಂದಿದ್ದಾನೆ, ನೀನು ಕನ್ಯಾ ನಿಜ, ನೀನು ಪುರುಷನನ್ನು ಅರಿತವಳಲ್ಲ, ಅದು ಸತ್ಯ. ನಿನ್ನ ಗರ್ಭದಲ್ಲಿ ಕೂಸು ಇಲ್ಲ, ಅದು ಸತ್ಯ. ನೀನು ಕನ್ಯಾ, ಅದು ಸತ್ಯ. ನಿನ್ನ ಗರ್ಭದಲ್ಲಿ ಕೂಸು ಇಲ್ಲ, ಅದು ಸತ್ಯ. ಆದರೆ ಪರಿಶುದ್ಧಾತ್ಮನ ಶಕ್ತಿ ನಿನ್ನ ಮೇಲೆ ಬರುತ್ತೆ. ಪರಿಶುದ್ಧಾತ್ಮನ ಶಕ್ತಿ ನಿನ್ನ ಮೇಲೆ ಬರುತ್ತೆ. ಪರಿಶುದ್ಧಾತ್ಮನ ಶಕ್ತಿ ನಿನ್ನ ಮೇಲೆ ಬರುತ್ತೆ. ನಿನ್ನಲ್ಲಿ ಒಂದು ಮಗನು ಹುಟ್ಟುತ್ತಾನೆ, ಆತನ ಹೆಸರು ಯೇಸು. ಪರಿಶುದ್ಧಾತ್ಮ ನಿನ್ನ ಮೇಲೆ ಬರುವಾಗ ಇಲ್ಲದ ಏಸಯ್ಯ ನಿನ್ನ ಗರ್ಭದಲ್ಲಿ ಹುಟ್ಟುತ್ತಾನೆ. ಮಾತಾಡ್ತೀನಿ. ಈ ಮಾತು ಕೇಳಿ ಮೀ ತಿಮ್ಮ ತಿರುಗಿತ ಚಪಾಟ್ಲು ಕೊಟ್ಟಾಲೆ. ಒಬ್ಬ ಕನ್ಯೆಯಲ್ಲಿ, ಪುರುಷನನ್ನೇ ಅರಿಯದ ಕನ್ಯೆಯಲ್ಲಿ ಗರ್ಭ ಧರಿಸುವಂತೆ ಮಾಡುವುದು ಒಬ್ಬ ಸೈಂಟಿಸ್ಟ್ಗಿದು ಅಸಾಧ್ಯ, ಒಬ್ಬ ಡಾಕ್ಟರ್ಗಿದು ಅಸಾಧ್ಯ, ಸರ್ವಶಕ್ತನಾದ ದೇವರಿಗಿದು ಸಾಧ್ಯ. ದೇವಸ್ತೋತ್ರ. ಒಬ್ಬ ಕನ್ಯೆಯಲ್ಲಿ ಪುರುಷನ ಸಹಾಯ ಇಲ್ದಂಗೆ ಗರ್ಭ ಧರಿಸುವಂತೆ ಮಾಡೋದು ಸೈಂಟಿಸ್ಟ್ಗಿದು ಅಸಾಧ್ಯ, ಡಾಕ್ಟ್ರಿಗಿದು ಅಸಾಧ್ಯ, ದೇವರಿಗಿದು ಸಾಧ್ಯ. ಇಲ್ಲದವುಗಳನ್ನು ಇರುವ ಹಾಗೆ, ಹಾಗೇನೆ ಈ ಕ್ರಿಸ್ಮಸ್ ದಿನ ಪರಿಶುದ್ಧಾತ್ಮ ದೇವರು ನಿಮಗೆ ವಾಗ್ದಾನ ಮಾಡ್ತಾನೆ. 2024 2025ಕ್ಕೆ ಕಾಲಿಡುವಾಗಲೇ ನಿನ್ನ ಜೀವಿತದಲ್ಲಿ ಇಲ್ಲದವುಗಳನ್ನು ಇರುವ ಹಾಗೆ ನನ್ನ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಹೇಳ್ತಾನೆ, ನಿಮ್ಮಲ್ಲಿ ಕೆಲವರು ಒಂದು ಬಿಗ್
ಅಮೌಂಟ್ ಹೊಂದ್ಕೋಬೇಕಂತ ಎದುರು ನೋಡ್ತಾ ಇದ್ದೀರಿ, ಆಗ್ತಾ ಇಲ್ಲ. ನಿಮ್ಮಲ್ಲಿ ಕೆಲವರು ಒಂದು ಒಳ್ಳೆ ಅಮೌಂಟ್ ಹೊಂದ್ಕೋಬೇಕಂತ ಎದುರು ನೋಡ್ತಾ ಇದ್ದೀರಿ, ಆಗ್ತಾ ಇಲ್ಲ. ದೇವ್ರ ಸ್ತೋತ್ರ, ಹಲ್ಲೆಲೂಯಾ. ದೇವ್ರ ವಾಕ್ಯನ ನಂಬರಿ, ದೇವ್ರ ವಾಕ್ಯನ ನಂಬರಿ, ದೇವ್ರ ವಾಗ್ದಾನನ ನಂಬರಿ. ಇಲ್ಲದ ಆ ಬಿಗ್ ಅಮೌಂಟ್ ಬರುವ ದಿನಗಳಲ್ಲಿ ನೀನು ನೋಡುವಂತೆ ನನ್ನ ದೇವರು ಕಾರ್ಯ ಮಾಡ್ತಾರೆ. ಆಮೇಲೆ ನಿಮ್ಮಲ್ಲಿ ಕೆಲವರು ಬಿಸಿನೆಸ್ ವಿಷಯದಲ್ಲಿ, ದುಡಿಮೆ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತ ಎದುರು ನೋಡ್ತಾ ಇದ್ದೀರಿ, ಆಗ್ತಾ ಇಲ್ಲ. ದೇವರಂತಾನೆ ಹಲ್ಲೆಲೂಯಾ 2025ಕ್ಕೆ ಕಾಲಿಡುವ ಆರಂಭದಲ್ಲೇ ನಿಮ್ಮ ದುಡಿಮೆ, ನಿಮ್ಮ ಬಿಸ್ನೆಸ್, ನಿಮ್ಮ ಸೇವೆನ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತೇನೆ. ಯಾರು ನಿಜ ಹೇಳ್ತೀನಿ ಆಮೇಲೆ ಅಂತ ಇದ್ರೆ ಅವ್ರಿಗೆಲ್ಲ ಹೋಗ್ತಾ ಇದೆ ಆಶೀರ್ವಾದ. ಭಾಳ ಜನ ಅನ್ಕೋತಾರೆ, ನನ್ನ ಹತ್ರ ಇಷ್ಟೊತ್ತಿಗೆ ಅಷ್ಟು ಹಣ ಇರಬೇಕಿತ್ತು, ನನ್ನ ಹತ್ರ ಇಷ್ಟೊತ್ತಿಗೆ ಇಷ್ಟು ಹಣ ಇರಬೇಕಿತ್ತು, ನನ್ನ ಹತ್ರ ಸ್ವಂತ ಸೈಟ್ ಇರಬೇಕಾಗಿತ್ತು, ನನ್ನ ಹತ್ರ ಸ್ವಂತ ಮನೆ ಇರಬೇಕಾಗಿತ್ತು, ಇಷ್ಟೊತ್ತಿಗೆ ನಾನು ಕಾರಲ್ಲಿ ತಿರುಗಾಡಬೇಕಾಗಿತ್ತು, ಇಷ್ಟೊತ್ತಿಗೆ ನನ್ನ ಮಕ್ಕಳನ್ನೆಲ್ಲ ಒಂದು ಸ್ಥಾನಕ್ಕೆ ತರಬೇಕಾಗಿತ್ತು, ಇಷ್ಟೊತ್ತಿಗೆ ನನ್ನ ಮಕ್ಕಳು ಮದುವೆ ಮಾಡಬೇಕಾಗಿತ್ತು. ಎಷ್ಟೋ ಮಂದಿ ಸೇವಕರು ನಾನು ಸ್ವಂತ ಸ್ಥಳ ತಕ್ಕೋಬೇಕಾಗಿತ್ತು, ಸ್ವಂತ ಚರ್ಚ್ ಬಿಲ್ಡಿಂಗ್ ಕಟ್ಟಿರಬೇಕಾಗಿತ್ತು, ಆಗಲಿಲ್ಲ ಅಂತ ವೇದನೆ ಪಡ್ತಾ ಇದ್ದೀರಾ. ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ವಾಕ್ಯ ನಂಬ್ರಿ, ವಾಕ್ಯ ನಂಬ್ರಿ, ಪ್ರಾರ್ಥನೆ ಮಾಡ್ರಿ. ದೇವರಿಗೆ ಸ್ತೋತ್ರ. ಇಲ್ಲದವುಗಳನ್ನ ಇರುವ ಹಾಗೆ ನನ್ನ ದೇವರು ಬರುವ ದಿನಗಳಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಫ್ರೆಂಡ್ಸೇ, ನಮಗೆ ಗೊತ್ತಿರೋರೆ, ನಮ್ಮ ರಿಲೇಷನ್ಸೇ ಎಂತೆಂಥವರೆಲ್ಲ ಒಳ್ಳೆ ಒಳ್ಳೆ ಜಾಬ್ಗಳಿಗೆ ಹೋಗ್ಬಿಟ್ರು. ನಾನು ಮಾತ್ರ ಯಾವ ಕೆಲಸ ಇಲ್ದಂಗೆ, ಯಾವ ಜಾಬ್ ಇಲ್ದಂಗೆ ಖಾಲಿ ಕೂತ್ಕೊಂಡಿದ್ದೀನಿ ಅಂತ ವೇದನೆ ಪಡ್ತಾ ಇದೀಯಾ? ದೇವ್ರ ವಾಕ್ಯನ ನಂಬು, ಭಾರದಿಂದ ಪ್ರಾರ್ಥನೆ ಮಾಡು, ಭಾರದಿಂದ ಪ್ರಾರ್ಥನೆ ಮಾಡು. ನನ್ನ ದೇವರು ಹೇಳ್ತಾನೆ, ಇಲ್ಲದ ಜಾಬನ್ನು ದೇವರು ನಿನಗೆ ಕೊಟ್ಟು ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತಾರೆ. ನಿಮ್ಮಲ್ಲಿ ಕೆಲವರು ನಮ್ಮ ಮಕ್ಕಳು ಮದುವೆ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ರಿ, ಯಾವುದೋ ಕಾರಣದಿಂದ ತಡೆ ಆಗ್ತಾ ಬರ್ತಾ ಇದೆ, ಮದುವೆ ಆಗ್ತಾ ಇಲ್ಲ. ಸ್ತೋತ್ರ. ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ವಾಕ್ಯನ ನಂಬ್ರಿ. ಏನಂತ ನಂಬಬೇಕು? ಏನಂತ ನಂಬಬೇಕು? ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತಾನಂತ ನಂಬು. ವಾಗ್ದಾನ ನಂಬು, ವಾಗ್ದಾನ ನಂಬು. ಇಲ್ಲದವುಗಳನ್ನು ನನ್ನ ದೇವರು ನಿಮ್ಮ ಮಕ್ಕಳಿಗೆ ಒಳ್ಳೆ ವಧುವನ್ನು ಒದಗಿಸಿಕೊಟ್ಟು, ಒಳ್ಳೆ ವರನನ್ನು ಒದಗಿಸಿಕೊಟ್ಟು ಗ್ರ್ಯಾಂಡ್ ಆಗಿ ಮಕ್ಕಳು ಮದುವೆ ಮಾಡಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತಾರೆ. ನಿಮ್ಮಲ್ಲಿ ಕೆಲವರು ಅನಾರೋಗ್ಯದಲ್ಲಿ ಬಿದ್ದು, ನಿಮ್ಮ ಕುಟುಂಬಸ್ಥರ ಅನಾರೋಗ್ಯದಲ್ಲಿ ಬಿದ್ದು, ನಿಮ್ಮ ತಾಯಿ ಅನಾರೋಗ್ಯದಲ್ಲಿ ಬಿದ್ದು, ನಿಮ್ಮ ತಂದೆ ಅನಾರೋಗ್ಯದಲ್ಲಿ ಬಿದ್ದು, ನಿಮ್ಮ ಮಕ್ಕಳ ಅನಾರೋಗ್ಯದಲ್ಲಿ ಬಿದ್ದು, ಆರೋಗ್ಯ ಇಲ್ಲವಾ? ಆರೋಗ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ? ದೇವರೇ ಆರೋಗ್ಯ ಕೊಡಪ್ಪ ಅಂತ ಎದುರು ನೋಡ್ತಾ ಇದ್ದೀರಾ? ದೇವರಂತಾನೆ, ನಂಬ್ರಿ, ನಂಬ್ರಿ, ನಂಬ್ರಿ. ಏನಂತ? ಇಲ್ಲದ ಆರೋಗ್ಯವನ್ನ ಇರುವ ಹಾಗೆ, ಇಲ್ಲದ ಆರೋಗ್ಯವನ್ನು ಇರುವ ಹಾಗೆ, ಇಲ್ಲದ ಆರೋಗ್ಯವನ್ನು ಇರುವ ಹಾಗೆ. ದೇವರಿಗೆ ಸ್ತೋತ್ರ. ನೀವು ನಂಬಿದ್ರೆ 2025ಕ್ಕೆ ಕಾಲಿಡುವ ಆರಂಭದಲ್ಲಿ ನೂತನ ಆರೋಗ್ಯ ಕೊಟ್ಟು ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಈಗ ಹೇಳೋ ಮಾತು ಕೇಳಿ ಮೀ ದಿಮ್ಮ ತಿರುಗಿತ್ತ ಚಪ್ಪಟ್ಲು ಕೊಟ್ಟಾಲಿ. ಹಲ್ಲೆಲೂಯಾ. ಹೇಳ, ರೆಡಿನಾ? ರೆಡಿನಾ? ಏನಕ್ಕೆ ರೆಡಿ? ಆಮೇಲೆ ಏನಕ್ಕೆ ರೆಡಿ? ಊಟಕ್ಕೆ ರೆಡಿ ಅಲ್ಲ. ಈಗ ಹೇಳೋ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರ ಆಮೇಲೆ ಹೇಳ್ರಿ. ಆಕಾಶದ ಮೇಲೆ, ಆಕಾಶದ ಮೇಲೆ, ಭೂಮಿಯ ಕೆಳಗೆ, ಪಾತಾಳದಲ್ಲಿ ಇಲ್ಲದವುಗಳನ್ನು ಇರುವಂತೆ ಮಾಡಲಿಕ್ಕೆ ತಮ್ಮಿರೋರು ಯಾರಾದ್ರೂ ಇದ್ರೆ ಅದು ಕರ್ತನಾದ ಯೇಸು ಮಾತ್ರ.
ಸೂಪರ್ ರೇ, ಸೂಪರ್ ರೇ. ಇಲ್ಲದವುಗಳನ್ನು ಇರುವ ಹಾಗೆ. ಅಮ್ಮ ನೀವು ನಂಬ್ತಿಲ್ಲ ಗೊತ್ತಿಲ್ಲ, ನಾನು ನಂಬಿದ್ದೀನಮ್ಮ, ನಾನು ಹೇಳ್ತೀನಿ, ನೀವು ನಂಬ್ರಿ. ನನ್ನ ಹತ್ರ ಏನಿಲ್ಲಲ್ಲ, ನನ್ನ ಹತ್ರ ಏನಿಲ್ಲ. ಬರುವಂಥ ದಿನಗಳಲ್ಲಿ 2025ರಲ್ಲಿ ನೀವು ಕಾಲಿಕ್ಕೆ ಹೋಗುವಾಗಲೇ ಇಲ್ಲದವುಗಳನ್ನು ಇರುವ ಹಾಗೆ ನನ್ನ ದೇವರು ನಿಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದು ವಾಕ್ಯ ಓದಿಸ್ತೀನಿ. ಯೆಶಾಯ 51:3. ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಏದೇನ್ ಉದ್ಯಾನವನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವೆನು. ದೇವ್ರೇನು ಹೇಳ್ತೀನಿ ಗೊತ್ತಾ? ಹಾಳು ಭೂಮಿಯಲ್ಲಿ, ಮರುಭೂಮಿಯಲ್ಲಿ, ಬೀಳು ಭೂಮಿಯಲ್ಲಿ ಏನಾದರೂ ಫಲ ಇರುತ್ತಾ? ಇನ್ನೊಂದ್ಸರಿ ಹೇಳ. ಆಳು ಭೂಮಿಯಲ್ಲಿ, ಬೀಳು ಭೂಮಿಯಲ್ಲಿ, ಮರುಭೂಮಿಯಲ್ಲಿ ಏನಾದರೂ ಫಲ ಇರುತ್ತಾ? ಓಕೆ, ಏನಾದರೂ ಫಲ ಹೊಂದಿಕೊಳ್ಳೋಕೆ ಸಾಧ್ಯನಾ? ಅಥವಾ ಒಂದು ವೇಳೆ ನಾನು ಏನಾದರೂ ಕಷ್ಟಪಟ್ಟು ದುಡಿತೀನಿ ಅಂದರೆ ಆಗುತ್ತಾ? ಇಲ್ಲ. ಅದೇ ಆಳು ಭೂಮಿಯಲ್ಲಿ, ಬೀಳು ಭೂಮಿಯಲ್ಲಿ, ಮರುಭೂಮಿಯಲ್ಲಿ ನಾನು ಹೆಂಗನ ಮಾಡಿ ನಾನು ದುಡಿತೇನೆ, ಬೆಳೆ ನೋಡ್ತೇನೆ ಅಂದರೆ ನಿನ್ನ ನೋಡಿ ಏನಂತಾರೆ ಗೊತ್ತಾ? ಓವರ್ ಆ್ಯಕ್ಟಿಂಗ್ ಮಾಡ್ತಾನಂತಾರೆ, ಓವರ್ ಆಗಿ ಕನಸು ಕಾಣ್ತಾನೆ ಅಂತಾರೆ ಜನ. ದೇವ್ರು ಇಲ್ಲೇನು ಹೇಳ್ತಾನೆ ಗೊತ್ತಾ? ಅದೇ ಆಳು ಭೂಮಿಯನ್ನ, ಅದೇ ಬೀಳು ಭೂಮಿಯನ್ನ, ಅದೇ ಮರುಭೂಮಿಯನ್ನ ಏದೇನು ವನದ ಹಾಗೆ, ಏದೇನ್ ತೋಟದ ಹಾಗೆ ಆಳು ಭೂಮಿಯನ್ನ, ಬೀಳು ಭೂಮಿಯನ್ನ, ಮರುಭೂಮಿಯನ್ನ ಏದೇನ್ ತೋಟದ ಹಾಗೆ ಕಂಗೊಳಿಸುವಂತೆ ಮಾಡ್ತೇನೆ. ಹಲ್ಲೆಲೂಯ, ಆಮೇನ್. 2024 ಈ ಕ್ರಿಸ್ಮಸ್ ದಿನ ಜೀಸಸ್ ಲವ್ಸ್ ಯು ಸಭೆಗೆ ದೇವರು ವಾಗ್ದಾನ ಮಾಡ್ತಾನೆ. ಜೀಸಸ್ ಲವ್ಸ್ ಯು ಚರ್ಚ್ ನಿಮಗೆ ದೇವರು ವಾಗ್ದಾನ ಮಾಡ್ತಾನೆ. ಈ 2024 ದಾಟಿ 2025ಕ್ಕೆ ಕಾಲಿಡುವ ಆರಂಭದಲ್ಲೇ ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ, ಆಮೇನ್. ನಿಮ್ಮಲ್ಲಿ ಅನೇಕರು ನಿಮ್ಮ ದುಡಿಮೆಗಳು ಆಳು ಬಿದ್ದ ಸ್ಥಿತಿಯಲ್ಲಿದೆಯಾ? ದೇವರಂತಾನೆ ಹಲ್ಲೆಲೂಯಾ, ನಿಮ್ಮ ದುಡಿಮೆಗಳು ಆಳು ಬಿದ್ದ ಸ್ಥಿತಿಯಲ್ಲಿದೆಯಾ? ನಾನು ದೇವ್ರು ಹೇಳ್ತಾನೆ, ನಾನು ಕಟಾಕ್ಷಿಸಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತೇನೆ. ನಿಮ್ಮ ಗಂಡನ ಜೀವನ ಹಾಳಾಗಿದೆಯಾ? ನಿಮ್ಮ ಗಂಡ ದಾರಿ ತಪ್ಪೋಗಿದಾನ? ದೇವ್ರು ಹೇಳ್ತಾನೆ, ನಾನು ಟ್ರೈ ಮಾಡ್ತೀನಿ ಅಂತಿಲ್ಲ, ಪ್ರಯತ್ನ ಮಾಡಿ ನೋಡ್ತೀನಿ ನಿನ್ನ ಗಂಡನನ್ನು ಬದಲಾಯಿಸ್ಲಿಕ್ಕೆ ಅಂತ ಹೇಳ್ತಾ ಇಲ್ಲ. ಮುಂದಿನ ವರ್ಷ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ದೇವರಂತಾನೆ ಹಲ್ಲೆಲೂಯಾ, ನಿಮ್ಮ ಗಂಡನನ್ನ ರಕ್ಷಣೆಗೆ ತಂದು ಆತ್ಮಿಕ ಆಶೀರ್ವಾದದಿಂದ ತುಂಬಿಸಿ, ಶಾರೀರಿಕ ಆಶೀರ್ವಾದದಿಂದ ತುಂಬಿಸಿ, ನಿನ್ನ ಗಂಡನನ್ನು ಕಟಾಕ್ಷಿಸಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತೇನೆ. ಕಳೆದ ಕೆಲವು ವಾರಗಳಿಂದ ಯೂಟ್ಯೂಬಲ್ಲಿ ಒಬ್ಬ ತಾಯಿ ವಾಕ್ಯ ನೋಡಿ ಹತ್ಕೊಂಡು ಫೋನ್ ಮಾಡಿದ್ದಾರೆ. ಸಾರ್, ಒಬ್ಬ ಹೆಣ್ಮಕ್ಳು ಫೋನ್ ಮಾಡಿದ್ದಾರೆ. ಸಾರ್, ಹೆಡ್ ಮಾಸ್ಟ್ರು ನನ್ನ ಮಗನನ್ನು ಸ್ಕೂಲಿಂದ ಹೊರಗಾಕಿದ್ದಾರೆ ಸಾರ್. ಅಮ್ಮ, ನಿನ್ನ ಮಗನ ಕರ್ಕೊಂಡೋಗಮ್ಮ, ನಿನ್ನ ಮಗನ ಮಾತ್ರ ನಮ್ಮ ಶಾಲೆಯಲ್ಲಿ ಇಟ್ಕೊಳ್ಳಲ್ಲಮ್ಮ, ನಿನ್ನ ಮಗ ಉದ್ಧಾರ ಆಗಲ್ಲಮ್ಮ, ನಿನ್ನ ಮಗ ಓದಲ್ಲಮ್ಮ, ನಿನ್ನ ಮಗನ ಎಲ್ಲನ ಬೇರೆ ಸೇರ್ಸಮ್ಮಕ್ಕ ಸ್ಕೂಲ್ಗೆ.
ನಿನ್ನ ಮಗನ ನೋಡಿ ಇನ್ನು ಉಳಿದ ಮಕ್ಕಳು ಕೆಟ್ಟೋಗಿಟ್ಟೋಗರಮ್ಮ, ಕರ್ಕೊಂಡೋಗ್ರಿ ನಿನ್ನ ಮಗನನ್ನ. ಈ ಮಾತು ಹೆಡ್ ಮಾಸ್ಟ್ರ್ ಕೇಳಿದ್ಮೇಲೆ ಆ ಹೆಣ್ಣುಮಗಳ ಆ ಮಾತು ಕೇಳಿ ಯೂಟ್ಯೂಬಲ್ಲಿ ವಾಕ್ಯ ಬಂದಿದೆ. ಆ ಯೂಟ್ಯೂಬಲ್ಲಿ ವಾಕ್ಯನ ನನಗೆ ಫೋನ್ ಮಾಡಿದ್ದಾಳೆ. ಸಾರ್, ನನ್ನ ಮಗನಿಗೆ ಪ್ರಾರ್ಥನೆ ಮಾಡಿ ಸಾರ್, ನನ್ನ ಮಗನಿಗೆ ಪ್ರಾರ್ಥನೆ ಮಾಡಿ ಸಾರ್. ಹೆಡ್ ಮಾಸ್ಟ್ರ್ ಅವನನ್ನು ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ ಸಾರ್. ನಾನು ಆ ಮಗಳಿಗೆ ಧೈರ್ಯ ಹೇಳಿದ್ದೀನಿ, ಹೆಡ್ ಮಾಸ್ಟರ್ ನಿಮ್ಮ ಮಗನನ್ನು ಸ್ಕೂಲಿಂದ ಹೊರಗೆ ಹಾಕಿದ್ರೆ ಆಳಾದ ನಿಮ್ಮ ಮಗನನ್ನ ಸರಿದಾರಿಗೆ ತಂದು ಅಭಿಷೇಕ ತುಂಬಿಸಿ ಮಾಡಿ ನಿಮ್ಮ ಮಗನಲ್ಲಿ ಅಭಿಷೇಕ ತುಂಬಿಸಿ, ಶಕ್ತಿ ತುಂಬಿಸಿ, ಜ್ಞಾನ ತುಂಬಿಸಿ, ನಿಮ್ಮ ಮಕ್ಕಳನ್ನ ಕಟಾಕ್ಷಿಸಿ. ಇಲ್ಲದ ಜ್ಞಾನವನ್ನ ನಿಮ್ಮ ಮಕ್ಕಳಿಗೆ ಕೊಟ್ಟು ನಿಮ್ಮ ಮಕ್ಕಳನ್ನ ಉನ್ನತಕ್ಕೆ ತರ್ತಾನೆ. ನಿಮ್ಮ ಹೊಲ ಬೆಳೀತಾ ಇಲ್ವಾ? ಏನು ಕಷ್ಟಪಟ್ಟರು ದುಡಿಮೆ ಕೈಗೆ ಸಿಗ್ತಾ ಇಲ್ವಾ? ಏನು ಕಷ್ಟಪಟ್ಟರು ಬೆಳೆ ಕೈಗೆ ಸಿಗ್ತಾ ಇಲ್ವಾ? ನಿಮ್ಮ ಹೊಲ ಆಳು ಬಿದ್ದ ಸ್ಥಿತಿಯಲ್ಲಿದೆಯಾ? ನಿಮ್ಮ ಬೆಳೆ ಆಳು ಬಿದ್ದ ಸ್ಥಿತಿಯಲ್ಲಿದೆಯಾ? ಇನ್ನು ಯಾವಾಗಪ್ಪ ಈ ಹೊಲದಲ್ಲಿ ಒಳ್ಳೆ ಬೆಳೆ ನೋಡ್ತೀನೋ, ಇನ್ನು ಯಾವಾಗಪ್ಪ ದೇವರು ನಮ್ಮನ್ನು ಕಟಾಕ್ಷಿಸ್ತಾನೋ ಅಂತ ಎದುರು ನೋಡ್ತಾ ಇದೆಯಾ? ಯಾವಾಗೋ ಅಲ್ಲ, ಯಾವಾಗೋ ಅಲ್ಲ, ಯಾವಾಗಲ್ಲ, ಯಾವಾಗೋ ಅಲ್ಲ. ದೇವರು ನಿಮ್ಮನ್ನ ಕಟಾಕ್ಷಿಸುವ ಸಮಯ ಆಲ್ರೆಡಿ ಬಂದಿದೆ. ದೇವರು ಇವತ್ತು ನಿಮ್ಮನ್ನು ಕಟಾಕ್ಷಿಸಿ ಅದೇ ಬೀಳು ಭೂಮಿಯಲ್ಲಿ ಒಳ್ಳೆ ಬೆಳೆ ನೋಡುವಂತೆ ನಾನು ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಸೇವಕರೇ, ಇದು ಸೇವಕರಿಗೆ ನಾನು ಹೇಳ್ತೇನೆ, ಯಾಕಂದ್ರೆ ತುಂಬ ಜನ ಸೇವಕರು ನಿಮ್ಮ ಸೇವೆ ಆಳು ಬಿದ್ದುದನ್ನು ನೆನೆಸಿ, ನಿಮ್ಮ ಸೇವೆ ಬೆಳೆಯದೇ ಇದ್ದುದನ್ನು ನೆನೆಸಿ ಹೃದಯದಲ್ಲಿ ಕೊರಗ್ತಾ ಇದ್ದೀರಾ, ಹೃದಯದಲ್ಲಿ ವೇದನೆ ಪಡ್ತಾ ಇದ್ದೀರಾ. ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಸೇವೆ ಬೆಳೀತಾ ಇಲ್ಲ. ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಆತ್ಮಗಳು ಬೆಳೀತಾ ಇಲ್ಲ, ವೇದನೆ ಪಡ್ತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಗ್ದಾನ ನಂಬ್ರಿ. ದೇವರು ನಿಮ್ಮನ್ನು ಕಟಾಕ್ಷಿಸ್ತಾನೆ. ದೇವರು ನಿಮ್ಮ ಸೇವೆನ ಕಟಾಕ್ಷಿಸಿ ಆತ್ಮಗಳನ್ನು ಕೊಟ್ಟು, ಸೇವೆಯನ್ನು ಕೊಟ್ಟು, ಇಲ್ಲದವುಗಳನ್ನು ಇರುವ ಹಾಗೆ ಮಾಡಿ ಸಮೃದ್ಧಿಯಾಗಿ ನಿಮ್ಮ ಸೇವೆಯನ್ನು ನನ್ನ ದೇವರು ಮೇಲೆ ಎತ್ತುತ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಆಳು ಬಿದ್ದಿರೋದು ಯಾವುದು ನಿಮ್ಮ ಜೀವನದಲ್ಲಿದೆ, ಬೀಳು ಬಿದ್ದೋಗಿರೋದು ಯಾವುದು ನಿಮ್ಮ ಜೀವನದಲ್ಲಿದೆ, 2025ಕ್ಕೆ ಕಾಲಿಡುವಂಥ ಆರಂಭದಲ್ಲೇ ಆಳು ಬಿದ್ದಿರೋದನ್ನ ತೆಗೆದಾಕಿ. ಆಮೇಲೆ ಬರಲಿಲ್ಲ. ಆಳು ಬಿದ್ದಿರೋದು ನಿಮ್ಮ ಜೀವನದಿಂದ ತೆಗೆದಾಕಿ, ಬೀಳು ಬಿದ್ದಿರೋದು ನಿಮ್ಮ ಜೀವನದಲ್ಲಿ ತೆಗೆದಾಕಿ, ಇಲ್ಲದವುಗಳನ್ನು ಇರುವ ಹಾಗೆ ಮಾಡಿ ನನ್ನ ದೇವರು ನಿಮ್ಮನ್ನ ಮೇಲೆತ್ತುತ್ತಾನೆ. ಅಣ್ಣ, ಆಳು ಬಿದ್ದಿರೋದು, ಬೀಳು ಬಿದ್ದಿರೋದು ಯಾವುದಾದ್ರೂ ನಿಮ್ಮ ಜೀವನದಲ್ಲಿದ್ದರೆ ಈ ಕ್ರಿಸ್ಮಸ್ ದಿನ ದೇವರು ಅದನ್ನು ತೆಗೆದಾಕಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತಾನೆ. ಅವರು ಪ್ರಾರ್ಥನೆಗೆ ಬಂದು ಅಟೆಂಡ್ ಆಗಿ ಪ್ರಾರ್ಥನೆ ಮುಗಿಸಿದ ಮೇಲೆ, ಸಾರ್ ಒಂದಿನ ನಮ್ಮ ಹೊಲಕ್ಕೆ ಬಂದು ಪ್ರಾರ್ಥನೆ ಮಾಡ್ಬೇಕು ಸರ್ ಅಂದಾರ. ನಾನು ಬರ್ತೀನಿ ಅಂದಿನಿ. ಒಂದು ದಿನ ಅವ್ರು ಹೊಲಕ್ಕೆ ಪ್ರಾರ್ಥನೆ ಮಾಡಕ್ಕೆ ಕರ್ಕೊಂಡು ಹೋಗ್ಯಾರ. ಆ ಹೊಲ ತೋರಿಸ್ತಾರ. ಆ ಹೊಲ ಹೆಂಗಿದೆ ಗೊತ್ತಾ? ಸತ್ಯ ಹೇಳ್ತೀನಿ, ಮರುಭೂಮಿ ಥರ ಇದೆ, ಬೀಳು ಭೂಮಿ ಥರ ಇದೆ, ಆಳು ಬಿದ್ದು ಭೂಮಿ ಥರ ಇದೆ. ಹೊಲ ಎಲ್ಲ ಮರಳುಗಾಡು ಥರ ಇದೆ, ಎಲ್ಲಿ ಹಚ್ಚ ಹಸಿರು ಇಲ್ಲ. ಆ ಕುಟುಂಬದಲ್ಲಿ ಹೇಳ್ತಾರೆ, ಸಾರ್ ಈ ಹೊಲನೇ ನಂಬಿಕೊಂಡು ಜೀವನ ಮಾಡ್ತಿದ್ವಿ ಸಾರ್,
ಈ ಹೊಲದಿಂದ ನಾವೇನೋ ಉದ್ಧಾರ ಆಗಂಗೆ ಪ್ರಾರ್ಥನೆ ಮಾಡಿ ಸರ್. ಈ ಹೊಲದಿಂದ ನಾವೇನೋ ನೋಡಂಗೆ ಪ್ರಾರ್ಥನೆ ಮಾಡಿ ಸರ್. ಈ ಹೊಲದಿಂದ ನಮ್ಮ ಕಷ್ಟಗಳು ತೀರಂಗೆ ಪ್ರಾರ್ಥನೆ ಮಾಡಿ ಸರ್. ಈ ಹೊಲದಿಂದ ನಮ್ಮ ಕಷ್ಟಗಳು ತೀರಿ ನಾವು ಮೇಲೆ ಬರಂಗೆ ಪ್ರಾರ್ಥನೆ ಮಾಡಿ ಸರ್ ಅಂದಿದ್ದಾರೆ. ನಾನು ಆವಾಗ ಬೈಬಲ್ನ ತೆಗೆದು ಯೆಶಾಯ 51:3 ವಚನ ಓದಿದ್ದೀನಿ. ಆಳು ಬಿದ್ದ ಭೂಮಿನ ಮರುಭೂಮಿ, ಆಳು ಬಿದ್ದ ಭೂಮಿನ ಏದೆನ್ ತೋಟದ ಹಾಗೆ ಕಂಗೊಳಿಸುವಂತೆ ಮಾಡ್ತೇನೆ. ಆ ವಾಕ್ಯನ ಆ ಹೊಲದಲ್ಲಿ ತೆಗೆದು ಓದಿ ಪ್ರಾರ್ಥನೆ ಮಾಡಿ ಹೇಳಿನಿ. ಇಲ್ಲಿ ಒಳ್ಳೆ ನೀರು ಬರುತ್ತಂತ ನಂಬ್ರಿ ಅಂದಿನಿ. ಇಲ್ಲಿ ಒಳ್ಳೆ ನೀರು ಬರುತ್ತೆ ನಂಬ್ರಿ ಅಂದಿನಿ. ಇಲ್ಲೆಲ್ಲ ಒಳ್ಳೆ ಒಳ್ಳೆ ತೋಟ ಆಗುತ್ತೆ ನಂಬ್ರಿ ಅಂದಿನಿ. ಇಲ್ಲೆಲ್ಲ ಒಳ್ಳೆ ಒಳ್ಳೆ ತೋಟಗಳಾಗುತ್ತಂತ ನಂಬ್ರಿ ಅಂದಿನಿ. ಇಲ್ಲೆಲ್ಲ ಒಳ್ಳೆ ಒಳ್ಳೆ ತರಕಾರಿ ವೆಜಿಟೇಬಲ್ಸ್ ಬೆಳೀತಾ ಇದ್ರಂತ ಕನಸು ಕಾಣ್ರಿ ಅಂದಿನಿ. ಇಲ್ಲಿ ಇನ್ನು ಬೇರೆ ಬೇರೆ ಬೆಳೆ ಎಲ್ಲ ಹಾಕಿದೀವಂತ ಕನಸು ಕಾಣ್ರಿ ಅಂದಿನಿ. ಈ ಹೊಲದಿಂದ ಲಕ್ಷ ಲಕ್ಷ ಹಣ ಸಂಪಾದಿಸ್ತೀವಂತ ನಂಬ್ರಿ ಅಂದಿನಿ. ಆ ರೀತಿ ಅವ್ರಿಗೆ ಹೇಳಿ ಪ್ರಾರ್ಥನೆ ಮಾಡಿ ಬಂದಿನಿ. ಇವತ್ತು ದೇವರ ಸನ್ನಿಧಾನ ನಿಂತ್ಕೊಂಡು ಸತ್ಯ ಹೇಳ, ಇವತ್ತು ಆ ಹಾಳು ಬಿದ್ದ ಹೊಲದಲ್ಲಿ 6 ಬೋರಲ್ಲಿ ನೀರು ಬರ್ತಾ ಇದೆ, 3 ತೋಟಗಳಿದೆ, ಬೇರೆ ಬೆಳೆ ಹಾಕಿದ್ದಾರೆ, ತರಕಾರಿ ವೆಜಿಟೇಬಲ್ಸ್ ಹಾಕಿದ್ದಾರೆ. ಅದೇ ಆಳು ಭೂಮಿಯಲ್ಲಿ ಲಕ್ಷ 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 ಹಣ ಸಂಪಾದಿಸ್ತಾ ಇದ್ದಾರೆ. ಇಲ್ಲದನ್ನ ಇರುವ ಹಾಗೆ ಮಾಡುತ್ತಾನೆ. ಆಮೇಲೆ ನಾನು ಈ ಸ್ಥಳಕ್ಕೆ ಸೇವೆಗೆ ಬಂದಾಗ ಇಲ್ಲಿ ಸೇವೆ ಇಲ್ರಿ, ಒಂದು ಸಭೆ ಕೂಡ ಇಲ್ರಿ. ಒಂದು 10 ಕುಟುಂಬನ ಇದ್ರೆ ಈ ಪ್ರಾಂತದಲ್ಲಿ ಸೇವ್ ಮಾಡಕ್ಕೆ ಧೈರ್ಯ ಬರುತ್ತೆ ರೀ. 10 ಕುಟುಂಬ ಹೋಗ್ಲಿ, 5 ಕುಟುಂಬ ಇಲ್ರಿ, 5 ಕುಟುಂಬ ಹೋಗ್ಲಿ, ಒಂದು 3 ಕುಟುಂಬ ಕೂಡ ಇಲ್ರಿ. ಸೇವೆ ವಿಷಯದಲ್ಲಿ ಈ ಪ್ರಾಂತ್ಯ, ಈ ಸ್ಥಳ ಡ್ರೈ ಲ್ಯಾಂಡ್, ಒಣಗಿದ ಭೂಮಿ, ಬೀಳು ಭೂಮಿ, ಮರುಭೂಮಿ. ಯಾವ ವಿಷಯದಲ್ಲಿ ಸೇವೆ ವಿಷಯದಲ್ಲಿ ಈ ಪ್ರಾಂತ ಡ್ರೈ. ಒಂದೇ ಒಂದು ಕುಟುಂಬ ಇದ್ರೆ ಅವನು ಬೀಡಿ ಕುಡ್ತಾ ಸಿಗರೇಟ್ ಕುಡ್ಕೊಂಡು ಅವನೇನು ಲೆಕ್ಕ ನಮಗೆ. ಒಣಗಿದ ಭೂಮಿ. ನಾನು ದೇವ್ರು ನನಗೆ ದರ್ಶನ ಕೊಟ್ಟು ಈ ಸ್ಥಳ ಕಳಿಸೋಣ, ಮೊಣಕಾಲು ಹಾಕಿ ಪ್ರಾರ್ಥಿಸ್ತಾ ಇದ್ದೀನಿ. ಅಯ್ಯ, ನನ್ನನ್ನು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಕಳಿಸಿದ್ಯೋ ಗೊತ್ತಿಲ್ಲ. ಬೆಂಗಳೂರಿಗೆ ಹೋಗ್ಬೇಕು ಅನ್ಕೊಂಡಿರಿ, ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗ್ಬೇಕು ಅನ್ಕೊಂಡಿರಿ. ಹೋಗಿ ಒಂದು ಕ್ರೈಸ್ತ ಕುಟುಂಬ ಕೂಡ ಇಲ್ಲ, ಒಂದು ವಿಶ್ವಾಸಿ ಕುಟುಂಬ ಕೂಡ ಇಲ್ಲ. ನಾನು ಯಾಕೆ ಇಲ್ಲಿ ಕಳಿಸಿದ್ಯಾ? ದೇವರಂದ ಸುಮ್ಮನೆ ಕಳಿಸಿಲ್ಲ, ಅದೇ ಮರುಭೂಮಿಯಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ ಕಳಿಸಿದ್ದೇನೆ. ಸೇವೆ ಇಲ್ಲ, ವಿಶ್ವಾಸ ಇಲ್ಲ, ನೀವ್ಯಾರು ಇಲ್ಲ, ಆತ್ಮಗಳಿಲ್ಲ. ಆ ಕ್ಯಾಮ್ರಾಮ್ಯಾನ್, ಈ ಸಾಂಗ್ ಟೀಮ್ನವರು ಇಲ್ಲ, ಆ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋರು ಇಲ್ಲ, ಆ ಮ್ಯೂಸಿಕ್ ಸಿಸ್ಟಮ್ ಪ್ಲೇ ಮಾಡೋರು ಇಲ್ಲ. ಜೀರೋದಿಂದ ಇಲ್ಲಿ ಸೇವೆ ಆರಂಭಿಸಿದ್ದೇನೆ. ಎಂಥ ಭೂಮಿಯಲ್ಲಿ, ಎಂಥ ಸ್ಥಳದಲ್ಲಿ? ಮರುಭೂಮಿಯಲ್ಲಿ, ಒಣಗಿದ ಭೂಮಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ನಮ್ಮ ಸೇವೆನ ಕಟಾಕ್ಷಿಸಿದಾನೆ. ಆತ್ಮಗಳನ್ನು ಕೊಟ್ಟು, ಸೇವೆಯನ್ನು ಕೊಟ್ಟು, ಸಾವಿರಾರು ಸಂಖ್ಯೆಯಲ್ಲಿ ವಿಶ್ವಾಸಿಗಳನ್ನು ಕೊಟ್ಟು, ಚರ್ಚ್ ಬಿಲ್ಡಿಂಗ್ ಕೊಟ್ಟು, ಬಾಲ್ಕನಿ ಆಲಯ ಕೊಟ್ಟು, ಸ್ವಂತ ಮನೆ ಕೊಟ್ಟು, ಕಾರ್ ಕೊಟ್ಟು, ಮುದ್ದಾದ ಕುಟುಂಬ ಕೊಟ್ಟು, ಇಲ್ಲದವುಗಳನ್ನ ಇರುವ ಹಾಗೆ ಮಾಡಿದ್ದಾನೆ. ಯೋಸೇಫನ ಜೀವನದಲ್ಲಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡಿದದ್ದು ನಿಮ್ಮ ಜೀವನದಲ್ಲಿ ಮಾಡಲ್ವಾ? ಅಬ್ರಾಮನ್ ಜೀವನದಲ್ಲಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡಿದ ದೇವರು ನಿಮ್ಮ ಜೀವನದಲ್ಲಿ ಮಾಡಲ್ವಾ? ಮೋಶೆ ಜೀವಿತದಲ್ಲಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡಿದ ದೇವರು ನಿಮ್ಮ ಜೀವನದಲ್ಲಿ ಮಾಡಲ್ವಾ? ನನ್ನ ಜೀವಿತದಲ್ಲಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡಿದ ದೇವರು ನಿಮ್ಮ ಜೀವನದಲ್ಲಿ ಮಾಡಲ್ವಾ? ದೇವ್ರು ಮಾತಾಡ್ತಾ ಇದ್ದಾರೆ. ಈ ವಾಕ್ಯ ಓದ್ತೀನಿ ನೋಡಿ, ಲಾಸ್ಟ್ ವಚನ ರೋಮ 4:17 ನಾನು ಓದ್ತೀನಿ. ದೇವಶೋತ್ರ, ಅಬ್ರಹಾಮನು
ನಂಬಿಕೆ ಬಗ್ಗೆ, ಅಬ್ರಹಾಮನ ನಂಬಿಕೆ ಬಗ್ಗೆ ಪೌಲನು ಇಲ್ಲಿ ಹೇಳ್ತಾನೆ. ದೇವರು, ಜೋರಾಗಿ ಹೇಳ್ಬೇಕು, ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವ ಹಾಗೆಯೂ ಮಾಡುವ ದೇವರು ಎಂಬುದಾಗಿ ನಂಬಿದನು. ಒಬ್ಬ ಏನ್ರಿ ಮಾತ್ರ ಇದು. ಅಬ್ರಾಹ್ಮನ ದೇವರು ಏನಂತ ನಂಬಿದಂತೆ ಗೊತ್ತಾ? ನಾನು ಅಬ್ರಾಹ್ಮನ್ ನೀವಲ್ಲ, ಅಬ್ರಾಹ್ಮನ್ ಅಂತನಂತೆ, ನಾನು ನಂಬಿರುವ ದೇವರು ಸತ್ತವರನ್ನು ಬದುಕಿಸುವ ದೇವರು. ನಾನು ನಂಬಿರುವ ದೇವರು ಸತ್ತವರನ್ನು ಬದುಕಿಸುವ ದೇವರು. ನಾನು ನಂಬಿರುವ ದೇವರು ಇಲ್ಲದನ್ನ ಇರುವ ಹಾಗೆ ಮಾಡುವ ದೇವರ. ಇಂಥ ನಂಬಿಕೆ ನಮಗಿದ್ರೆ ಯಾಕ್ರಿ ನಮ್ಮ ಜೀವನದಲ್ಲಿ ಅದ್ಭುತ ನಡೆಯಲ್ಲ? ಆಮೇಲೆ ಇಂಥ ನಂಬಿಕೆ, ಅಬ್ರಾಹ್ಮನ್ ಥರ ನಂಬಿಕೆ ನಿಮಗಿದ್ರೆ ಯಾಕೆ ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯಲ್ಲ? ಖಂಡಿತ ನಡೆಯುತ್ತೆ. ಅಬ್ರಾಹ್ಮನ್ ನಂಬಿಕೆ ನಮ್ಮೊಳಗಿದ್ರೆ ಅಬ್ರಹಾಮನನ್ನ ಪವರ್ಫುಲ್ ಆಗಿ ಉಪಯೋಗಿಸೋ ದೇವರು ನಮ್ಮನ್ನ ಯಾಕೆ ಪವರ್ಫುಲ್ ಆಗಿ ಉಪಯೋಗಿಸಲ್ಲ? ಉಪಯೋಗಿಸ್ತಾನೆ. ಅಬ್ರಾಹ್ಮನ್ ನಂಬಿಕೆ ನಮಗಿದ್ರೆ ಯಾಕೆ ನಮ್ಮ ಜೀವನದಲ್ಲಿ ಕೂಡ ಇಲ್ಲದವುಗಳನ್ನು ಇರುವ ಹಾಗೆ ಮಾಡಲ್ಲ? ಮಾಡ್ತಾನೆ. ಪರಿಶುದ್ಧಾತ್ಮ ದೇವರಿರ್ತಾನೆ. ಇವತ್ತು ಈ ಕ್ರಿಸ್ಮಸ್ ಕೂಟದಲ್ಲಿ ನೀನು ಅಬ್ರಾಹ್ಮನ್ ಥರ ನಂಬಲಿಕ್ಕೆ ರೆಡಿ ಆದರೆ, ನೀವು ಅಬ್ರಾಹ್ಮನ್ ಥರ ನಂಬಲಿಕ್ಕೆ ರೆಡಿ ಆದರೆ ಏನಂತ ದೇವರು ಸತ್ತವರನ್ನು ಬದುಕಿಸುವವನು, ಇಲ್ಲದನ್ನು ಇರುವ ಹಾಗೆ ಮಾಡುವ ದೇವರು. ನೀನು ಇದನ್ನು ನಂಬಿದರೆ ಯಾವ ದೇವರಾದರೂ ಅಬ್ರಹಾಮನ ಜೀವಿತದಲ್ಲಿ ಇಲ್ಲದವುಗಳನ್ನು ಇರುವ ಹಾಗೆ ಮಾಡಿದನು. ఏ దేవుడైతే అబ్రహాము జీవితంలో లేని వాటిని ఉన్న వాటిగా చేశాడో అదే దేవుడు నీ జీవితంలో కూడా లేని వాటిని ఉన్న వాటిగా చేసే దేవుడా. ಒಂದು ಪ್ರಶ್ನೆ ಸಾರ್, ಇಲ್ದವುಗಳನ್ನು ಇರೋದಂಗೆ ಹೆಂಗ್ ಮಾಡ್ತಾರೆ ಸಾರ್? ಇಲ್ಲದವುಗಳನ್ನ ಇರುವ ಹಾಗೆ ಹೆಂಗ್ ಮಾಡ್ತಾರೆ ಸಾರ್? ಹೆಂಗ್ ಮಾಡ್ತಾರೆ ಹೇಳ? ಅಲ್ಲೇ ಆಗಲೇ ದೇವ್ರ ಬಗ್ಗೆ ಹೇಳ್ತೀನಿ. ನಾವು ಮಾಡೋಕ್ಕಾಗಲ್ಲ, ನಾವು ಮಾಡ್ಬೋದು ಆತನ ಮಕ್ಕಳು. ದೇವರು ಅಲ್ಲೇ ಆಗಲೇ ಸ್ಪಾಟಲ್ಲೇ ಕ್ರಿಯೇಟ್ ಮಾಡ್ತಾನೆ. ಯಾಕಂದ್ರೆ ಆತ ಸೃಷ್ಟಿಕರ್ತ. ಐದು ರೊಟ್ಟಿ 2 ಮೀನಿದೆ. ಪೇತ್ರ ತಗೊಂಬಂದು ಯೇಸುಸ್ವಾಮಿ ಕೈಲಿ ಕೊಟ್ಟಾನ. ಯೇಸುಸ್ವಾಮಿ 5 ರೊಟ್ಟಿ 2 ಮೀನು ತಗೊಂಡು ಆಶೀರ್ವಾದ ಮಾಡ್ಯಾನ. ಅಲ್ಲಿರೋದು ಎಷ್ಟು ಜನ? 5,000 ಜನ. ದೇವ್ರ ಕೈಯಲ್ಲಿ ತಕ್ಕೊಳ್ಳೋ ಒಂದು ಆಶೀರ್ವಾದ ಮಾಡುವಾಗ ಅಲ್ಲೇ ಆಗಲೇ ಸ್ಪಾಟಲ್ಲೇ 5,000 ಆಗಿದೆ. ಇದು ಹೆಂಗಾಯ್ತು? ಅಲ್ಲೇ ಆಗಲೇ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆಗಲ್ಲ ಅರಣ್ಯದಲ್ಲಿದ್ದಾಳೆ. ಸಣ್ಣ ಮಗು ನೀರು ಕೇಳ್ತದ, ಮಮ್ಮಿ ನೀರು, ಮಮ್ಮಿ ನೀರಡಿಕೆ ಆಗಿದೆ ಮಮ್ಮಿ, ದಾಹ ಆಗ್ತದೆ ಮಮ್ಮಿ. ನೀರಿಲ್ದ ಮಗು ಸಾಯ್ತಾ ಇದೆ. ದೇವರಿಗೆ ಪ್ರಾರ್ಥನೆ ಮಾಡಿದ್ದಾಳೆ. ಆ ಅರಣ್ಯದಲ್ಲಿ ಎಲ್ಲಿ ನೀರಿಲ್ಲ, ಪ್ರಾರ್ಥನೆ ಮಾಡಿದ್ದಾಳೆ. ದೇವರು ಆಗಲೇ ಅಲ್ಲೇ ಸ್ಪಾಟ್ ಅಲ್ಲೇ ಜೀವ ಜಲನ ಕ್ರಿಯೇಟ್ ಮಾಡಿ ಆಗಳ ಮಗನಿಗೆ ನೀರನ್ನು ಕುಡಿಸಿ ಆಗಳ ಮಗನನ್ನು ದೇವರು ಬದುಕಿಸಿದಾನೆ. ಹೆಂಗಾಯ್ತು ಅದ್ಭುತ ಇದು ಹೇಳ್ರಿ. ಅಲ್ಲೇ ಆಗಲೇ ಕ್ರಿಯೇಟ್ ಮಾಡಿದ್ದಾರೆ. ನಮ್ಮ ಚರ್ಚಿಗೆ ಕೆಲವು ವರ್ಷಗಳಿಂದ ಒಬ್ಬ ತಾಯಿ ತನ್ನ ಗಂಡನ ಕರ್ಕೊಂಬಂದಾಳೆ. ಏನಾಗಿದೆ ಗೊತ್ತಮ್ಮ? ಕಣ್ಣು ವೈಟ್ ಆಗಿದೆ, ಬಿಳಿ ಕಣ್ಣಾಗಿದೆ. ಅಲ್ಲ, ಬರೀ ಬಿಳಿ ಕಣ್ಣಲ್ಲ, ದೃಷ್ಟಿ ಹೋಗಿದೆ.
ಆ ಕಣ್ಣೆಲ್ಲ ಒಂದು ಕಣ್ಣು ಕೊಳ್ತೋಗಿದೆ, ಒಂದು ಕಣ್ಣು ಕೊಳ್ತೋಗಿದೆ. ಈ ಕಣ್ಣು ಗುಡ್ಡಿದಿರುವ ಕಡಿಗೆ ಬಂದಿದೆ, ಸತ್ತೋಗಿದೆ ಕಣ್ಣು, ಡೆಡ್. ಅದಕ್ಕೆ ಉದುರಿ ಕೆಳಗೆ ಬೀಳಬೇಕು, ಸ್ವಲ್ಪ ಮಾತ್ರ ಹಿಡ್ಕೊಂಡಿದೆ. ಗಂಡನ ಕರ್ಕೊಂಡು ಯಾರೋ ಸುವಾರ್ತೆ ಹೇಳಿದ್ರು, ಈ ಸ್ಥಳಕ್ಕೆ ಬಂದಾರ. ಸಾರ್, ನನ್ನ ಗಂಡನ ಕಣ್ಣು ಸಂಪೂರ್ಣ ಸತ್ತೋಗಿದೆ ಸಾರ್, ಜೀವ ಇಲ್ಲ ಸರ್, ಕಾಣಲ್ಲ ಸರ್, ದೃಷ್ಟಿ ಇಲ್ಲ ಸಾರ್. ಗಂಡನ ಕರ್ಕೊಂಬಂದಾಳ. ಆಗ ನಾನು ಪ್ರಾರ್ಥನೆ ಮಾಡಿದ್ದೀನಿ, ಏಸಯ್ಯ, ಆ ಸತ್ತು ಹೋದ ಕಣ್ಣಲ್ಲಿ ಮತ್ತೆ ಜೀವ ಕೊಡು, ಆ ಡೆಡ್ ಆಗಿರುವ ಕಣ್ಣಲ್ಲಿ ಮತ್ತೆ ಜೀವ ಕೊಡು, ಮತ್ತೆ ದೃಷ್ಟಿ ಕೊಡು. ಪ್ರಾರ್ಥನೆ ಮಾಡಿದ್ದೀನಿ. ಕೆಲವೇ ವಾರದಲ್ಲಿ ದೇವರು ಸತ್ತು ಹೋದ ಕಣ್ಣನ್ನು ಸ್ವಸ್ಥಪಡಿಸಿ ಮತ್ತೆ ದೃಷ್ಟಿ ನೋಡುವಂತೆ ಅದ್ಭುತ ಮಾಡಿದ್ದಾನೆ. ನಿಮ್ಮಲ್ಲಿ ಕೆಲವರಿಗೆ ನಡೆಯಕ್ಕಾಗ್ತಾ ಇಲ್ಲ. ನಿನ್ನ ಒಳಗಡೆ ನಡಿಲಿಕ್ಕೆ ಶಕ್ತಿ ಕ್ರಿಯೇಟ್ ಮಾಡಿ, ಆಮೇಲೆ ಅದ್ಭುತವಾಗಿ ನಿನ್ನ ನಡೆಸ್ತಾನೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಕೆಲವರಿಗೆ ಕಣ್ಣು ನೋಡಕ್ಕಾಗ್ತಾ ಇಲ್ಲ, ದೃಷ್ಟಿ ಕಡಿಮೆ ಇದೆ. ದಶೋತ್ರ, ಆ ನೋಡುವಂತ ಶಕ್ತಿ ನಿನ್ನ ಕಣ್ಣು ಒಳಗೆ ಕ್ರಿಯೇಟ್ ಮಾಡಿ ನೋಡುವಂತೆ ಕೃಪೆ ತೋರಿಸ್ತಾನೆ. ನಿಮ್ಮಲ್ಲಿ ಕೆಲವರಿಗೆ ಮಾತಾಡಕ್ ಶಕ್ತಿ ಇಲ್ಲ, ಮಾತಾಡ್ಲಿಕ್ಕೆ ಶಕ್ತಿನ ನಿನ್ನ ಒಳಗಡೆ ಕ್ರಿಯೇಟ್ ಮಾಡಿ ಅದ್ಭುತವಾಗಿ ಮಾತಾಡುವಂತೆ ಕೃಪೆ ತೋರಿಸ್ತಾನೆ. ನಿಮ್ಮಲ್ಲಿ ಕೆಲವರಿಗೆ ಓದಕ್ ಶಕ್ತಿ ಇಲ್ಲ, ಜ್ಞಾನ ಇಲ್ಲ, ಓದುವಂತ ತಲಾಂತು ನಿನ್ನ ಒಳಗಡೆ ದೇವರು ಕ್ರಿಯೇಟ್ ಮಾಡಿ ಅದ್ಭುತವಾಗಿ ಓದುವಂತೆ ಕೃಪೆ ತೋರಿಸ್ತಾನೆ. ನಮಗೆ ಹಾಡಾಡಕ್ಕೆ ಶಕ್ತಿ ಇಲ್ಲ, ಹಾಡು ಬರೀಲಿಕ್ಕೆ ತಲಾಂತಿಲ್ಲ. ಹಾಡು ಬರೀಲಿಕ್ಕೆ ತಲಾಂತು ಕೊಟ್ಟು, ಹಾಡು ಬರೆಯುವಂಥ ತಲಾಂತ ನನ್ನಲ್ಲಿ ಕ್ರಿಯೇಟ್ ಮಾಡಿ, ಹಾಡು ಹಾಡುವಂಥ ತಲಾಂತು ನನ್ನಲ್ಲಿ ಕ್ರಿಯೇಟ್ ಮಾಡಿ, ಶಕ್ತಿ ಕ್ರಿಯೇಟ್ ಮಾಡಿ ದೇವರ ಮಹಿಮೆಗಾಗಿ ಉಪಯೋಗಿಸ್ತಾರೆ. ಒಂದಿನ ನನ್ನ ಹತ್ರ ವಾಕ್ಯ ಹೇಳಕ್ಕೆ ತಲಾಂತ ಇರಲಿಲ್ಲ, ಜ್ಞಾನ ಇರಲಿಲ್ಲ. ದೇವರು ನನ್ನ ಒಳಗಡೆ ಆ ಶಕ್ತಿ ಕ್ರಿಯೇಟ್ ಮಾಡಿ ಇವತ್ತು ದೇವರಿಗೆ ಸ್ತೋತ್ರ. ಅನೇಕ ಸಾವಿರ ಮಂದಿಗಳ ಮಧ್ಯದಲ್ಲಿ, ಸಮೂಹಗಳ ಮಧ್ಯದಲ್ಲಿ, ಸ್ವಾರ್ಥ ಕೂಟಗಳಲ್ಲಿ, ಉತ್ಸವನ ಕೂಟಗಳಲ್ಲಿ ದೇವರ ಮಹಿಮೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ಇಲ್ಲದನ್ನ ಇರುವ ಹಾಗೆ ಯಜನ ಹೇಳ್ತಾರೆ, ನಿಜವಾಗ್ಲೂ ನನ್ನ ಜೊತೆಗೆ ದೇವರು ಮಾತಾಡಿದ್ದಾರೆ. ಟೈಮ್ ಲೇಟ್ ಆದಾಗ ಪ್ರಸಂಗ ಮಾಡೋದು ಈಸಿ ಅಲ್ಲ. ನಾನು ನಂಬ್ತೇನೆ, ನನ್ನ ಪಕ್ಷ ದೇವರಿದ್ದು ಮಾತಾಡಿದ್ದಾನೆ. ಈ ವಾಗ್ದಾನ ಸಾಮಾನ್ಯವಾಗಿ ನೋಡಬೇಡ್ರಿ. ಈ ವಾಗ್ದಾನ ಇದು ನನ್ನ ಮಾತಲ್ಲ, ಇದು ನಂಬ್ರಿ. ನಾನು ಜೀರೋದಿಂದ ಬಂದಿದ್ದಕ್ಕೆ ಕಾರಣ ವಾಕ್ಯನ ನಂಬಿದ್ದೇನೆ, ವಾಗ್ದಾನ ನಂಬಿದ್ದೇನೆ. ಅವರು ಯಾವತ್ತೂ ಕೂಡ ನಮ್ಮ ಅತ್ತೆ ಆಗಲಿ, ಪಾಸ್ಟಮ್ ಅವ್ರ ಮಗಳಾಗಲಿ, ಅವ್ರ ಮಕ್ಕಳಾಗಲಿ, ನಾವು ರಕ್ಷಣೆ ಹೊಂದುತ್ತೀವಂತ ಅರ್ಜಿ ಹಾಕಿಲ್ಲ, ಸೇವೆಗೆ ಬರ್ತೀವಂತ ಅಪ್ಲಿಕೇಶನ್ ಹಾಕಿಲ್ಲ. ದೇವ್ರು ನಂಬಿದ್ದಾರೆ. ನಮ್ಮ ದೇವರು ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾರಂತ ನಂಬಿದ್ದಾರೆ. ಇವತ್ತು ದೇವರು ಆ ಸೇವೆ ಮಗಳಿಗಿರಲಿಲ್ಲ, ಆ ಪಾಸ್ಟರ್ ಕೆಲಸ ಮಗಳಿಗಿರಲಿಲ್ಲ. ದೇವರು ಇಲ್ಲದವುಗಳನ್ನ ಇರುವ ಹಾಗೆ ಮಾಡಿ ಈ ಜೀಸಸ್ ಲವ್ಸ್ ಯು ಮಿನಿಸ್ಟ್ರಿಯಲ್ಲಿ ದೇವರು ಮಹಿಮೆಯಾಗಿ ಉಪಯೋಗಿಸ್ತಾ ಇದ್ದಾರೆ.